ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು 1 ಕಪ್ಪನಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇವತ್ತು ನೋಡಿರಿ, ನಾನು ಇವತ್ತು ಜೋಳದ ಹಿಟ್ಟಿನಲ್ಲಿ ಒಂದು ಪರೋಟ ಮಾಡಿ ತೋರಿಸಿದ್ರಾಯ್ತು ಅಂತ. ಯಾಕಂದರೆ ಗೋಧಿ ಹಿಟ್ಟಿನಲ್ಲಿ ನಾವು ಪರೋಟ ಮಾಡ್ತೀವಿ ನೋಡಿರಿ. ಇವತ್ತು ಜೋಳದ ಹಿಟ್ಟಿನಲ್ಲಿ ಮತ್ತು ಆಲೂಗಡ್ಡೆ ಸೇರಿಸಿ ಒಂದು ಪರೋಟ. ಇಲ್ಲಿ ನಾನು ಮೀಡಿಯಮ್ ಸೈಜಿಂದು ಒಂದು ಆಲೂಗಡ್ಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ತುಂಬ ಈ ಥರ ನೋಡಿರಿ ತುಂಬ ಸ್ಮೂತಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು, ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಇಲ್ಲಿ ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಮತ್ತು ಒಂದು 5 ಎಸಳು ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನಷ್ಟು ಓಂಕಾಳು ತೊಗೊಂಡಿದ್ದೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಡ್ಡಿಯಷ್ಟು ಕರಿಬೇವು ಸೊಪ್ಪಿನ ಎಲೆಗಳನ್ನು ತೊಗೊಂಡಿದ್ದೀನಿ ರೀ. ಇವಾಗ ನೋಡಿರಿ, ನಾವು ಈ ಮಿಕ್ಸಿ ಜಾರ್ ತೊಗೊಂಡಿನಿ ನೋಡಿರಿ. ಇದರೊಳಗೆ ನೋಡಿರಿ, ಇವಾಗ ಈಗ ನಾವು 4 ಮೆಣಸಿನ್ಕಾಯಿ ತೊಗೊಂಡಿದ್ದೆ ನೋಡಿರಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ ಅಂತಾರೆ ನೋಡಿರಿ. ಇದು ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ರೀ, ಮನೆಯಲ್ಲೇ ತುಂಬ ಟೇಸ್ಟಾಗಿರುತ್ತೆ. ಮತ್ತು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪು ಹೀಗೆ ಹಾಕಿದ್ರೂ ಟೇಸ್ಟ್ ಇರುತ್ತೆ ರೀ. ಸ್ವಲ್ಪ ಮೇಲೆ ಹಾಕಿದ್ರೂ ಟೇಸ್ಟ್ ಇರುತ್ತೆ. ಮತ್ತು ಸ್ವಲ್ಪನೇ ನೋಡಿರಿ ಉಪ್ಪು ಹಾಕ್ತಾಯಿದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕಬೇಕು, ಅಂದರೆ ಗ್ರೀನ್ ಕಲರ್ ಇರುತ್ತೆ ರೀ. ಇವಾಗ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇವಾಗ ನೋಡಿರಿ, ನಾನು ಮಿಕ್ಸಿ ಮಾಡ್ಕೊಂಡು ತಂದಿದ್ದೀನಿ. ತರಿ ಇದ್ರೂ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ರೀ. ಇವಾಗ ನಾನು ಆಲೂಗಡ್ಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೋಬೇಕಾಗುತ್ತೆ ರೀ. ಇಲ್ಲಿ ನೋಡ್ಬೋದು ರೀ, ನಾನು 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಕೊತ್ತಂಬರಿ, ಜೀರಿಗೆ, ಓಂಕಾಳು, ಉಪ್ಪು, ಕರಿಬೇವು ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕೋತಾ ಇದ್ದೀನಿ ರೀ. ಮತ್ತು ಇದು ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೇನೆ. ನಾವು ಇಟ್ಕೊಂಡಿದ್ದೆ ನೋಡಿರಿ ಧನಿಯಾ ಪುಡಿ. ಇದೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಇಟ್ಕೊಂಡಿದ್ದು ನೋಡಿರಿ ಜೋಳದ ಹಿಟ್ಟು, ಇದನ್ನು ಸಹ ಚೆನ್ನಾಗಿ ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿರಿ, ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ನಾವಿನ್ನೂ ಮಾಡಿಟ್ಟಂಥ ಮಸಾಲವನ್ನು ಹಾಕ್ಕೊಳ್ಳಿಲ್ಲ ರೀ. ಅದು ಯಾಕಂದರೆ ಕೈಯೆಲ್ಲ ಉರಿ ಬರುತ್ತೆ. ಲಾಸ್ಟಿಗೆ ಹಾಕ್ಕೊಂಡು ಜಸ್ಟ್ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ರೆ ಸಾಕು. ಇದನ್ನು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕಾಗುತ್ತೆ. ತುಂಬ ಲೂಸ್ ಆದ್ರೂ ಸರಿ ಆಗಲ್ಲ. ಹಾಗಾಗಿ ಸ್ವಲ್ಪ ಹಿಟ್ಟು ನೀರು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ರೀ. ಈ ಒಂದು ಎಲ್ಲವನ್ನು ಹಾಕಿರುವಂಥ ಮಸಾಲವನ್ನು ಇದ್ರ ಜೊತೆಗೆ ಹೊಂದ್ಕೋಬೇಕಾಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾವು ಹಾಕಿ ಮಾಡ್ಕೊಂಡಿರೋವಂಥ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ರೀ. ಅಂದರೆ ಆಯಿಲ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಸ್ವಲ್ಪನೇ ನಾನು ಈ ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಹಾಕಿರೋಂಥ ಐಟಮು ನಾವು ಇದನ್ನು ಇವಾಗ ತಟ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನೊಂದು ಇದು ಎಣ್ಣೆ ಪ್ಯಾಕೆಟ್ ಇರ್ತದೆ ನೋಡಿರಿ, ಯಾವುದಾದ್ರೂ ನಡೆಯುತ್ತೆ. ಇದ್ರ ಮೇಲೇ ನೀವು ಈ ಥರನೇ ನಿಮಗೆ ಎಷ್ಟು ದಪ್ಪ ಬೇಕೋ ತೆಳ್ಳಗೆ ಬೇಕೋ ನೋಡಿಬಿಟ್ಟು ಇದರಲ್ಲೇ ಈ ಥರ ತಟ್ಕೊಂಡ್ರೆ ಸಾಕು. ಇದು ನೋಡಿರಿ, ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಈ ಥರನೇ ಮಾಡ್ಕೊಂಡ್ರೆ ಸಾಕು. ನಾವು ಆಲೂಗಡ್ಡೆ ಹಾಕಿವಂತೆ ಗೊತ್ತಿರಲ್ಲ. ನೀವು ತಿನ್ನಬೇಕಾದ್ರೆ ಇದು ಒಂದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ನೋಡ್ಬೋದು, ಇದೇ ಥರನೇ ತಟ್ಕೊಂಡ್ರೆ ಸಾಕು. ನಿಮಗೆ ತೆಳುವೂ ಬರುತ್ತೆ ಮತ್ತು ತುಂಬ ಈಸಿನೂ ಆಗುತ್ತೆ. ಇಲ್ಲಿಕಂದರೆ ಹೋಳಿಗೆ ಶೀಟ್ ಬರುತ್ತೆ ನೋಡಿರಿ, ಇದು ಅದನ್ನು ಚೆನ್ನಾಗಿರುತ್ತೆ. ಮತ್ತು ಇದ್ರೊಳಗೂ ಸಹ ಈ ಥರ ನೀವು ಮಾಡ್ಕೋಬೋದು ನೋಡಿರಿ. ಸೇಮು ಜೋಳದ ರೊಟ್ಟೆ ಥರನೇ ನಿಮಗೆ ಬರುತ್ತೆ. ಅದರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ತಿಂಡಿಗಾದ್ರೂ ಆಗುತ್ತೆ, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಆದ್ರೂ ಆಗುತ್ತೆ ನೋಡಿರಿ. ಹೀಗೆ ನೋಡಿರಿ, ಇಷ್ಟು ಈಸಿಯಾಗಿ ಇದನ್ನು ಈ ಥರ ಮಾಡ್ಕೋಬೋದು. ಇವಾಗ ನೋಡಿರಿ, ಕೈಲಿಂದ ಈ ಥರ ಈಸಿಯಾಗಿ ಇಟ್ಕೊಂಡು ನಾವು ತವದ ಮೇಲೆ ಹಾಕ್ಬೋದು. ಸ್ವಲ್ಪ ತವಾಗೆ ಆಯಿಲ್ ಹಚ್ಚಿ ಬಿಸಿ ಮಾಡಿ ಇಟ್ಕೊಂಡ್ರೆ ಈ ಥರ ಚೆನ್ನಾಗಿ ನಿಮಗೆ ಜೋಳದ ಹಿಟ್ಟಿನಲ್ಲಿ ಪರೋಟ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಇನ್ನೊಂದು ಸಹ ಅದೇ ಥರನೇ ಇಟ್ಟು ಸಮವಾಗಿ ಈ ಥರ ಮಾಡ್ಕೊಂಡು ಹೋದರೆ ಸಾಕು. ನೀವು ಯಾವ ಕಡೆ ಇದು ತಟ್ತೀರೋ ಆ ಕಡೆ ತೆಳ್ಳಗೆ ಬರುತ್ತೆ, ಸಮಾನೇ ಇರಲ್ರಿ.
ಇವಾಗ ನಮ್ಮದು ರೊಟ್ಟಿ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗಿರ್ತದೆ ನೋಡಿರಿ. ಈ ಟೈಮ್ನಲ್ಲಿ ಈ ಥರ ಹಾಕೊಂಡ್ರೆ ಸಾಕು. ಇವಾಗ ನೋಡಿರಿ ನಮ್ಮದು ಇದನ್ನು ತಿರುಗಿಸ್ತೀನಿ ಸ್ವಲ್ಪನೇ. ನೋಡಿರಿ ನಮ್ಮದು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇನ್ನೊಂದು ಸಹ ಮಾಡಿ ಹಾಕ್ಕೊಂಡಿದ್ದೇವೆ ರೀ. ನೀವು ನೋಡ್ಬೋದು ರೀ ನಮ್ಮದು ಜೋಳದ ಪರೋಟ ರೆಡಿಯಾಗಿದೆ. ಜೋಳದಲ್ಲಿ ಮತ್ತು ಆಲೂಗಡ್ಡೆಯಲ್ಲಿ ಮಾಡಿದ ಪರೋಟ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಯಾರು ಮಾಡ್ಲಿಕ್ಕೆ ಬರಲ್ಲ ಅಂದರೂ ಸಹ ಮಾಡ್ಬೋದು. ನೋಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.